ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಪಾ ದಿನಚರಿ. ನಾವಿವತ್ತು ಹೋಗ್ತಿರೋ ಪ್ಲೇಸ್ ಬೊಂಬೆಗಳ ನಾಡು ಚನ್ನಪಟ್ಟಣ. ನಾನು ನನ್ನ ಫ್ರೆಂಡು ಅವ್ರ ತಮ್ಮ ಎಲ್ಲ ಹೋಗ್ತಾ ದಾರಿಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ. ಬೆಳಿಗ್ಗೆನೇ ಹೊರಟಿರೋದ್ರಿಂದ ಟಿಫನ್ ಮಾಡಿರಲಿಲ್ಲ. ಬೆಡ್ದು ಸ್ಪೆಷಲ್ ತಟ್ಟೆ ಇಡ್ಲಿ ತಿಂದ್ವಿ. ಅಲ್ಲಿಂದ ಹೊರಟು ನಾವು ಬಂದಿದ್ದು ಕಾಲಭೈರವೇಶ್ವರ ಸ್ವಾಮಿ ಜಾತ್ರೆಗೆ. ನಾವು ಬರೋಷ್ಟರಲ್ಲಿ ಟೈಮ್ 10:30 ಆಗಿತ್ತು. ಆಲ್ರೆಡಿ ಜಾತ್ರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈ ದೇವಸ್ಥಾನ ನಮ್ಮ ತಾಯಿ ಮನೆ ದೇವರು, ಚನ್ನಪಟ್ಟಣ ನಿಯರ್ ನೀಲಸಂದ್ರ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ. ಆಲ್ರೆಡಿ ತುಂಬ ಜನ ಜಾಸ್ತಿ ಆಗಿಬಿಟ್ಟಿದ್ರು. ಮೊದಲು ಪೂಜೆ ಮಾಡಿಸ್ಕೊಬಿಡೋಣ ಅಂತ ಹೊರಟ್ವಿ. ಇದೇ ನಮ್ಮ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಾನ. ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡು ಹೋದ್ವಿ. ಇವಾಗಿನ ದೇವಸ್ಥಾನಗಳಲ್ಲೆಲ್ಲ ಒಳಗಡೆ ಪೂಜೆ ಮಾಡಲ್ಲ, ಯಾಕಂದರೆ ಜಾತ್ರೆ ಇರೋದ್ರಿಂದ ಜನ ತುಂಬ ರಶ್ ಇರ್ತಾರೆ. ಪೂಜೆ ಸಾಮಾನೆಲ್ಲ ಇಲ್ಲೇ ಕಲೆಕ್ಟ್ ಮಾಡ್ತಾಯಿದ್ರು. ಕಾಯಿ ಕೊಟ್ಟು ಕಾಯಿ ಒಡಿಸ್ಕೊಂಡು ಮುಂದೆ ಬಂದ್ವಿ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಬಂದ್ವಿ. ಈ ಥರ ಎಳ್ನೀರು ಗೊನೆಗಳನ್ನ ದೇವಸ್ಥಾನದ ಮುಂದೆ ಯಾಕೆ ಕಟ್ಟಿರ್ತಾರೆ ಅಂದರೆ ಇದೊಂದು ರೀತಿ ಹರಕೆ. ಫಲ ಬಿಡ್ತಾ ಇರಲ್ಲ, ಎಳ್ನೀರೆಲ್ಲ ರೋಗ ಬಂದ್ಬಿಟ್ಟಿರುತ್ತೆ, ಕಾಯಿ ರೋಗ ಬಂದಿರುತ್ತೆ. ಈ ಥರ ತಂದು ಕಟ್ಟೋದ್ರಿಂದ ಫಲ ಚೆನ್ನಾಗಿ ಕೊಡುತ್ತೆ ಅನ್ನೋ ನಂಬಿಕೆ. ಅದಕ್ಕೋಸ್ಕರ ಈ ಥರ ಕಟ್ಟಿರ್ತಾರೆ. ದೇವಸ್ಥಾನದೊಳಗಡೆ ಎಂಟ್ರಿ ಆದ್ವಿ. ಇವರು ಗರ್ಭಗುಡಿಲಿರೋ ಮೂಲ ದೇವರು ಕಾಲಭೈರವೇಶ್ವರ ಸ್ವಾಮಿ. ಅಲ್ಲೇ ಪಕ್ಕದಲ್ಲೇ ಮಾಳಮ್ಮ ದೇವಿ ಇದ್ದಾರೆ. ಇವರು ಭೈರವಂಗೆ ಏನಾಗಬೇಕು ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿಂದ ದೇವಸ್ಥಾನದ ಮುಂದೆ ಕಾಯಿ ಹೊಡಿಬೇಕಾಗಿತ್ತು. ನಮ್ಮ ಕಡೆ ಇದನ್ನು ಈಟ್ಗಾಯಿ ಹೊಡಿಯೋದು ಅಂತ ಹೇಳ್ತಾರೆ. ಎಲ್ಲರೂ ಕಾಯಿ ಹೊಡಿತಾ ಇದ್ರು. ಕೆಲವೊಬ್ರದ್ದು ಹೊಡಿತಾನೆ ಇರಲಿಲ್ಲ, ಆಮೇಲೆ ಎತ್ಕೊಂಡು ಹೊಡಿತಾ ಇದ್ರು. ತುಂಬ ಚೆನ್ನಾಗಿತ್ತು. ಅಲ್ಲೇ ಚಿಕ್ಕ ಚಿಕ್ಕ ವಿಗ್ರಹ ಇತ್ತು. ನಮಸ್ಕಾರ ಮಾಡ್ಕೊಂಡು ಪ್ರಸಾದ ಕೊಡ್ತಾಯಿದ್ರು. ಅದನ್ನು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಜಾತ್ರೆ ಎಂಟ್ರಿ ಆಗೋಣ ಅಂತ. ಜಾತ್ರೆಯಲ್ಲಿ ಈ ಥರ ಕೋಳಿ ಹುಂಚದ್ದು ಡಾಲ್ ನೋಡಿ ತುಂಬ ಖುಷಿ ಆಯಿತು. ನಾವು ಚಿಕ್ಕವರಿದ್ದಾಗ ಬಲೂನ್ ತೆಗೆಸ್ಕೊತಿದ್ವಿ. ಅಲ್ಲಿಂದ ಮುಂದೆ ಬಂದರೆ ಚಿಕ್ಕ ಚಿಕ್ಕ ಪವರ್ ಫ್ಲ್ಯಾಟ್ ಎಲ್ಲ ಇತ್ತು. ಹಾಗೆ ಅಲ್ಲೊಂದು ಚುರ್ಮುರಿ ಅಂಗಡಿ ಇತ್ತು. ಚುರ್ಮುರಿ ತಗೊಂಡು ತಿಂದ್ವಿ. ಹಾಗೆ ಮುಂದೆ ಬಂದರೆ ಅಲ್ಲಿ ಜಾಯಿಂಟ್ ವೀಲು, ಡ್ರ್ಯಾಗನು, ಎಷ್ಟೊಂದು ಗೇಮ್ಸ್ ಆಡಿಸ್ತಾರಲ್ಲ ಅದೆಲ್ಲ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಇಟ್ಕೊಂಡಿದ್ರು. ಆಟ ಆಡಿಸ್ತಾಯಿದ್ರು. ಅದನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ನಾವಂತೂ ಆಟ ಆಡೋಕ್ಕೆ ಹೋಗಲಿಲ್ಲ, ಬೇರೆಯವರೆಲ್ಲ ಆಟ ಆಡ್ತಾಯಿದ್ರು, ನೋಡ್ತಾಯಿದ್ವಿ. ಜಾತ್ರೆ ಸುತ್ತಾಡೋದು ಅಂದರೆ ಏನೋ ಒಂಥರ ಚೆಂದ. ಎಲ್ಲರೂ ನೋಡ್ತಾಯಿದ್ವಿ. ಹಾಗೆ ಏನೇನು ಬೇಕು, ಏನೇನು ಥಿಂಗ್ಸ್ ಬೇಕು ಎಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ನಾವು ಏನೂ ಪರ್ಚೇಸ್ ಮಾಡ್ತಾಯಿರಲಿಲ್ಲ, ಸುಮ್ಮನೆ ಜಾತ್ರೆ ನೋಡ್ಕೊಂಡು ಸುತ್ತಾಡ್ಕೊಂಡು ನಿಂತಿದ್ವಿ. ತುಂಬ ವರ್ಷಗಳೇ ಆಗಿತ್ತು ನಾನು ಈ ಜಾತ್ರೆ ನೋಡಿ, ಯಾಕಂದರೆ ಮಕ್ಳಿಗೆ ಎಕ್ಸಾಮ್ ಟೈಮಲ್ಲೇ ಈ ಜಾತ್ರೆ ಬೀಳುತ್ತೆ. ಪ್ರತಿ ವರ್ಷವೂ ಬರೋಕ್ಕೆ ಆಗಲ್ಲ. ಈ ವರ್ಷ ಸ್ವಲ್ಪ ಎಕ್ಸಾಮ್ ಬೇಗ ಮುಗ್ದಿರೋದ್ರಿಂದ ಈ ಜಾತ್ರೆಗೆ ಬರೋ ಹಾಗಾಯಿತು. ಹಾಗೆ ಹೋಗ್ತಾ ಈ ಟಾಯ್ಸ್ಗಳನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಗನ ಕರ್ಕೊಂಡು ಹೋಗಿದ್ರೆ ಈ ಗೊಂಬೆಗಳೆಲ್ಲ ಕೇಳಿರ್ತಿದ್ದ, ಕೊಡಿಸ್ಬೇಕು ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ. ರೋಡ್ ಅಕ್ಕಪಕ್ಕ ಎರಡೂ ಸೈಡು ಜಾತ್ರೆ ಕಟ್ಟಿರೋದ್ರಿಂದ ವೆಹಿಕಲ್ ಓಡಾಡೋದಕ್ಕೆ ತುಂಬ ಹಿಂಸೆ ಆಗ್ತಾಯಿತ್ತು. ಹಾಗೆ ಇಲ್ಲಿ ದಿಂಡಿನ ಬಳೆ ನೋಡಿ ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ ದಿಂಡಿನ ಬಳೆ ತೊಡಿಸ್ಕೊಳ್ಳೋಣ ಅಂತ ಹೇಳ್ತಿದ್ಲು, ಬಟ್ ತೊಡಿಸ್ಕೊಂಡಿಲ್ಲ. ಮುಂದೆ ಹೋದ್ವಿ. ಹಾಗೆ ಜಾತ್ರೆ ನೋಡ್ತಾ. ನಾವು ಚಿಕ್ಕವರಾಗಿದ್ದಾಗ ಜಾತ್ರೆಗೆ ಬಂದರೆ ಏನಾದರೂ ಕೊಡಿಸಿ ಅಂತ ಹಠ ಮಾಡ್ತಾಯಿದ್ವಿ. ಇವಾಗ ದೊಡ್ಡವರಾದ್ಮೇಲೆ ಏನು ತಗೊಳ್ಳಲ್ಲ, ಸುಮ್ಮನೆ ಜಾತ್ರೆ ನೋಡ್ತೀವಿ. ನಮ್ಮ ಈ ಜಾತ್ರೆ ಬಗ್ಗೆ ಹೇಳೋದಕ್ಕೆ, ದೇವಸ್ಥಾನದ ಬಗ್ಗೆ ಹೇಳೋದಕ್ಕೆ ತುಂಬ ವಿಷಯಗಳಿದೆ. ಇದು ಒಟ್ಟು 7 ದಿನ ನಡೆಯುವಂಥ ಜಾತ್ರೆ. ಯುಗಾದಿ ಮುಗ್ದಿದ್ದು 7 ದಿವಸಕ್ಕೆ ಈ ಜಾತ್ರೆ ಸ್ಟಾರ್ಟ್ ಆಗುತ್ತೆ. 7 ದಿನದಲ್ಲಿ ಪ್ರತಿದಿನವೂ ಒಂದೊಂದು ವಿಶೇಷತೆ ಇರುತ್ತೆ. ಇವತ್ತಿಂದ 6ನೇ ದಿನ. ಈ ಪ್ಲೇಸು, ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇವತ್ತಿನ ದಿನ ಜಾತ್ರೆ ಇರೋದ್ರಿಂದ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ನಾನು ಬೇರೆ ಟೈಮಲ್ಲಿ ಬಂದು ಈ ದೇವಸ್ಥಾನದ ಬಗ್ಗೆ ಪೂರ್ತಿ ವಿಡಿಯೋ ಮಾಡ್ತೀನಿ. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗೈತೆ. ಸುತ್ತ ಮರ ಗಿಡಗಳಿಂದ ತುಂಬೈತೆ ಈ ದೇವಸ್ಥಾನ. ಹಾಗೆ ಮುಂದೆ ಬಂದು ಇಲ್ಲಿ ಬಿಸಿ ಬಿಸಿ ಜಿಲೇಬಿ ಮಾಡ್ತಾಯಿದ್ರು. ನಾನು ನನ್ನ ಫ್ರೆಂಡ್ ಜಿಲೇಬಿ ತಗೊಂಡು ತಿಂದ್ವಿ. ಹಾಗೆ ಮುಂದೆ ಹೋಗ್ತಾ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಾ ಇರಲಿಲ್ಲ. ಆಲ್ರೆಡಿ 12 o'clock ಆಗಿಬಿಟ್ಟಿತ್ತು. ಇನ್ನೇನು ಅಲ್ಲಿ ಎತ್ತಿನ ಬಂಡಿ ಬರ್ತಿದೆ. ಇಲ್ಲಿ ವಿಶೇಷತೆ ಏನು ಅಂತಂದರೆ, ಎತ್ತಿನ ಬಂಡೀಲಿ ಪಾನಕ, ಮಜ್ಜಿಗೆ ಎಲ್ಲನೂ ಸುತ್ತಮುತ್ತ ಇರೋ ಊರಿಂದ ಎಲ್ಲ ತಗೊಬಂದು ದೇವಸ್ಥಾನ ಸುತ್ತ 3 ರೌಂಡ್ ಸುತ್ತಿಸಿ ಆಮೇಲೆ ಜನಗಳಿಗೆಲ್ಲ ಹಂಚುತ್ತಾರೆ.
ಈ ರೀತಿ ಪಾನಕ ಮಜ್ಜಿಗೆ ಎಲ್ಲ ಕೊಡೋದ್ರಿಂದ ದೂರದಿಂದ ಬಂದಿರೋ ಭಕ್ತಾದಿಗಳೆಲ್ಲ ಬಾಯಾರಿಕೆಯಿಂದ ಇರಬಾರ್ದು ಅಂದ್ಬಿಟ್ಟು ಈ ರೀತಿ ಮಾಡ್ತಾರೆ. ಇಲ್ಲಿ ಮುಡಿ ಎಲ್ಲ ಕೊಡ್ತಾರೆ ಹರಕೆ ಮಾಡ್ಕೊಂಡಿರೋರು. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಸಣ್ಣ ಸಣ್ಣದಾಗಿ ಒಲೆಗಳೆಲ್ಲ ಹಾಕ್ಕೊಂಡು ಮಾಡಿರೋದೆಲ್ಲ ಒಂದು ವಾರದಿಂದ ನಡೆದಿರೋ ಜಾತ್ರೆ ಅಂತ ಹೇಳಿದ್ನಲ್ಲ. ಇಲ್ಲಿ ದೇವ್ರೂಟ ಪ್ರತಿನಿತ್ಯ ಮಡೆ ಎಲ್ಲ ಹುಯ್ತಾರೆ. ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಕಲ್ಯಾಣಿ ಕಾಣಿಸ್ತಿದೆಯಲ್ಲ, ಇಲ್ಲಿ ವರ್ಷಕ್ಕೊಂದೇ ಸಲ ನೀರು ತುಂಬಿಸೋದು. ಇವತ್ತಿನ ದಿನದ ಮೇನ್ ಜಾತ್ರೆ ವಿಶೇಷತೆ ಎಲ್ಲ ಈ ಕಲ್ಯಾಣಿ ಸುತ್ತಮುತ್ತನೇ ಐತೆ. ಮುಂದೆ ಹೇಳ್ತೀನಿ. ನನ್ನ ಫ್ರೆಂಡು ನಮ್ಮ ಅಕ್ಕ ಎಲ್ಲ ಬಿಂದಿಗೆಯಲ್ಲಿ ನೀರು ತುಂಬಿಸ್ಕೊತಾ ಇದ್ರು. ಯಾಕಪ್ಪ ಅಂತಂದರೆ ದೇವಸ್ಥಾನದ ಮುಂದೆ ಈ ರೀತಿ ನೀರು ಹಾಕ್ತಾರೆ. ಇದು ಇಲ್ಲಿನ ಪ್ರತೀತಿ. ನಮ್ಮ ಕಡೆ ಕಾಲಭೈರವೇಶ್ವರ ಸ್ವಾಮಿ ಈ ದೇವ್ರಿಗೆ ಸೇರಿರೋರಿಗೆ ಮುದ್ರೆ ಹಾಕಿಸ್ತಾರೆ. ಅವ್ರನ್ನ ಜೋಗಿಗಳು ಅಂತ ಕರೀತಾರೆ. ನೆಕ್ಸ್ಟು ಇಲ್ಲಿ ಜೋಗಿಗಳ ಕುಣಿತ ಸ್ಟಾರ್ಟ್ ಆಗುತ್ತೆ. ಜೋಗಳಾಟ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಪ್ರತಿಯೊಬ್ಬರು ನೀರು ತಂದಾಕ್ತಾರೆ. ನೋಡಿ ಈ ಥರ ಜೋಗಿ ಆಟನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡಿ ಚಿಕ್ಕ ಜೋಗಿ ಇದ್ದಾರೆ. ಇವರೇ ನೋಡಿ ಜೋಗಪ್ಪ. ಇವ್ರನ್ನ ತುಂಬ ಬೇವಿನ ಸೊಪ್ಪು ತುಂಬ ತುಂಬಿಸ್ಬಿಟ್ಟು ಮಲಗಿಸಿರ್ತಾರೆ. ಇವ್ರಿಗೆ ದೇವ್ರು ಬರಬೇಕು. ದೇವ್ರು ಬಂದಮೇಲೆ ತಗೊಂಡೋಗಿ ಕಲ್ಯಾಣಿನಲ್ಲಿ ಮುಳುಗಿಸ್ತಾರೆ. ಜೋಗಿಗಳು ಕಲ್ಯಾಣಿ ಸುತ್ತ ದೇವಸ್ಥಾನ ಸುತ್ತ 3 ಸುತ್ತು ಬರಬೇಕು. ಅಲ್ಲಿ ಒಬ್ಬರಿಗೆ ಜೋಗಪ್ಪ ಅಂತ ಕರೀತಾರೆ. ಅವರೇ ಬಂದು ಮೇಯ್ನು. ಅವರಿಗೆ ಇಲ್ಲಿ ದೇವ್ರು ಬರುತ್ತೆ. ಅವ್ರಿಗೆ ದೇವ್ರು ಬರೋವರೆಗೂ ಜೋಗಿಗಳು ಸುತ್ತ ಕುಣಿತ ಅವರನ್ನು ಹುರಿದುಂಬಿಸ್ಬೇಕು. ಜೋಗಿಗಳು ಈ ರೀತಿ ದೇವಸ್ಥಾನ ಸುತ್ತ ಸುತ್ತುತ್ತಿರಬೇಕಾದ್ರೆ ಅವ್ರಿಗೆ ಬಂಗಿ ಮತ್ತು ಕಡಲೆನ ತಿನ್ನಿಸ್ತಾರೆ. ಅದು ಇಲ್ಲಿನ ಪ್ರತೀತಿ. ಬಂಗಿ ಸೇವೆ ಅಂತ ಮಾಡಿಸ್ತಾರೆ. ಯಾರಿಗಾದರೂ ತುಂಬ ಕಷ್ಟಗಳಿದ್ದರೆ, ಮಕ್ಕಳಾಗಿಲ್ಲ ಅಂತ ಅಂದವರು, ಅವ್ರಿಗೆ ಏನೇನು ಪ್ರಾಬ್ಲಮ್ ಇರುತ್ತೋ ಅವರು ಹರಕೆ ಕಟ್ಕೊಂಡು ಬಂಗಿ ಸೇವೆ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಬಂಗಿ ಸೇವೆನ ಮಾಡಿಸಿದ್ರೆ ಕಷ್ಟ ಎಲ್ಲ ದೂರ ಆಗುತ್ತೆ ಅನ್ನೋದು ಅವ್ರವ್ರ ನಂಬಿಕೆ. ಆಲ್ರೆಡಿ ಕಲ್ಯಾಣಿ ಸುತ್ತಮುತ್ತ ತುಂಬ ಜನ ಜಾಮ್ ಆಗಿಬಿಟ್ರು. ಇನ್ನೇನೋ ಜೋಗಪ್ಪನ ಕರ್ಕೊಂಡು ಬರೋ ಅಂಥ ಟೈಮ್ ಆಯಿತು. ಇವಾಗ ನೋಡಿ ಬರ್ತಾರೆ ಜೋಗಪ್ಪನ ಕರ್ಕೊಂಡು. ಆಲ್ರೆಡಿ ಎಲ್ಲ ಜೋಗಿಗಳು ನೀರಿಗಿಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫೈನಲಿ ನಾವು ಬೆಳಗ್ಗೆಯಿಂದ ಕಾಯ್ತಾ ಇದ್ದಂಥ ಕ್ಷಣ ಬಂತು. ಇವಾಗ ಅಲ್ಲಿ ಕರ್ಕೊಂಬರ್ತಾಯಿದ್ದಾರೆ ನೋಡಿ ಜೋಗಪ್ಪನ. ಅವ್ರನ್ನ ಪೂರ್ತಿ ಬೇವಿನ ಸೊಪ್ಪಲ್ಲಿ ಮುಚ್ಚಿಬಿಟ್ಟಿರ್ತಾರೆ. ಅವ್ರಿಗೆ ಪ್ರಜ್ಞೆ ಇರಲ್ಲ. ಅವ್ರನ್ನ ತಗೊಬಂದು ಇವಾಗ ನೀರಲ್ಲಿ ಮಲಗಿಸ್ತಾರೆ. ನೀರನ್ನು ಮಲಗಿಸಿ ಸ್ವಲ್ಪ ಹೊತ್ತಾದಮೇಲೆ ಅವ್ರಿಗೆ ಎಚ್ಚರ ಆಗುತ್ತೆ. ಕರ್ಕೊಂಡು ಬರ್ತಾಯಿದ್ದಾರೆ ನೋಡಿ. ಇದು ಇವತ್ತಿನ ಇಲ್ಲಿ ವಿಶೇಷವಾದಂಥ ದಿನ. ಇದಾದರೆ ಇವತ್ತಿನ ದಿನಕ್ಕೆ ಇದು ಫೈನಲ್ಲು. ಯಾವ ರೀತಿ ಅವರನ್ನು ಮಲಗಿಸ್ತಾರೆ ನೋಡಿ ಇವಾಗ ನೀರೊಳಗಡೆ. ನಾವು ಮುಂಚೆ ಚಿಕ್ಕವರಾಗಿದ್ದಾಗ ಎಲ್ಲ ನೀರಿನ ಮಧ್ಯದಲ್ಲಿ ಜೋಗಪ್ಪನ ಬಿಡ್ತಾಯಿದ್ರಂತೆ. ಆವಾಗ ಅವ್ರನ್ನ ದೇವ್ರ ಸ್ವರೂಪ ಅಂತಲೇ ಕರಿತಾಯಿದ್ರು. ಇವಾಗ ಈ ರೀತಿ ಮಾಡ್ತಾರೆ. ಈ ರೀತಿ ಮಾಡಿದ್ಮೇಲೆ ಜೋಗಿಗಳೆಲ್ಲರೂ ಅಲ್ಲಿ ಸುತ್ತ ಕುಣಿತಾ ಇದ್ದಂಥ ಜೋಗಿಗಳೆಲ್ಲರೂ ಕಲ್ಯಾಣಿ ಒಳಗಡೆ ಇಳಿದು ನೀರಲ್ಲಿ ಮುಳುಗಿ ಜೋಗಳಾಟನ ಆಡ್ತಾರೆ. ಅವ್ರು ಜೋಗಳಾಟ ಆಡಬೇಕಾದ್ರೆ ಜೋಗಿ ಸತ್ತರೆ ಸಪ್ಪಂದೋಯ್ತು, ಜೋಗಿ ಪಾತ್ರೆ ನಮಗಾಯ್ತು ಅಂತ ಹೇಳ್ತಾರಂತೆ. ಇದು ಜೋಗಿ ಪದ. ಆವಾಗಿಂದನೂ ಈ ಥರ ಸಂಪ್ರದಾಯ ನಡ್ಕೊಬಂದಿದೆಯಂತೆ. ಅವ್ರನ್ನ ಎತ್ಕೊಂಡು ಮೆರವಣಿಗೆ ಮಾಡಿಸಿ ಅಲ್ಲಿ ಕರ್ಕೊಂಡು ಬರಬೇಕಾದ್ರೆ ಈ ಥರ ಹೇಳ್ಕೊಂಡು ಕರ್ಕೊಂಡು ಬರ್ತಾರಂತೆ. ಕೆಲವೊಬ್ಬರು ಹರಕೆ ಮಾಡ್ಕೊಂಡಿರೋರು ಜೋಗಿಗಳಿಗೆ ತಲೆ ಮೇಲೆ ನೀರು ಹಾಕ್ತಾರಂತೆ. ತುಂಬಾ ಜನ ಜಂಗುಳಿ ಅಂತಾರಲ್ಲ, ಕಲ್ಯಾಣಿ ಸುತ್ತ ತುಂಬಾ ಜನ ತುಂಬ್ಕೊಬಿಟ್ಟಿದ್ದಾರೆ. ನಾವು ಕೂತಿರೋ ಪ್ಲೇಸಿಂದ ಎದ್ದೇಳಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಜಾಮ್ ಆಗಿಬಿಟ್ಟಿದೆ. ತುಂಬ ಜನ ಇದ್ದಾರೆ. ತುಂಬ ಸುತ್ತ ನೋಡಿ ಕ್ಲೌಡ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಫುಲ್ಲು ಬೇರೆ ಬೇರೆ ಕಡೆ ಇರೋವಂಥ ಜನಗಳೆಲ್ಲ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಜೋಗಳಾಟನೇ ಫೈನಲ್ಲು ಇವತ್ತಿನ ದಿನ. ನೋಡಿ ಜೋಗಿಗಳೆಲ್ಲ ಸ್ನಾನ ಮಾಡಿಕೊಂಡು ಇವಾಗ ಕಲ್ಯಾಣಿಯಿಂದ ಎದ್ದು ಬರ್ತಾರೆ. ಇಲ್ಲಿಂದ ಹೊರಟು ಕಡಲೆಪುರಿ ಖಾರ ತಗೊಳ್ಳೋಣ ಅಂತ ಬಂದ್ವಿ. ಕಡಲೆಪುರಿ ಅಂಕಲ್ ತುಂಬ ಜೋರಿದ್ರು. ಕಡಲೆಪುರಿ ತಗೊಂಡು ಟೈಮ್ 4 ಗಂಟೆ ಆಗಿತ್ತು. ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ನೀವು ಯಾರ್ಯಾರು ಈ ಜಾತ್ರೆ ನೋಡಿಲ್ಲ, ಮುಂದಿನ ವರ್ಷ ಈ ಜಾತ್ರೆನ ಒಂದ್ಸಲ ವಿಸಿಟ್ ಮಾಡಿ. ಜಾತ್ರೆಗಳು ಹಬ್ಬಗಳು ನಮ್ಮ ನಾಡಿನ ಸಂಸ್ಕೃತಿ. ಇದನ್ನು ಉಳಿಸ್ಕೊಂಡು ಹೋಗೋಣ. ನಮಗೆ ಗೊತ್ತಿರೋ ಮಾಹಿತಿನ ತಿಳ್ಕೊಂಡು ಹೇಳಿದ್ದೀವಿ. ಮಾಹಿತಿ ತಪ್ಪಾದಲ್ಲಿ ಕ್ಷಮೆ ಇರಲಿ. ನಿಮಗೆ ಗೊತ್ತಿರೋ ಮಾಹಿತಿನ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ದಿನ ಹೀಗಿತ್ತು. ಹೋಪ್ಸ್ ನಿಮ್ಮ ದಿನನೂ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರ್ವಂ ಶಿವಮಯಂ.